ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು ನ್ಯೂ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ಮೊದಲಿಗೆ ಒಂದು ಮ್ಯಾಜಿಕ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಿಡಲ್ನ ಟ್ವಿಸ್ಟ್ ದಾರಕ್ಕೆ ಹಾಕ್ಕೊಂಡು ಟ್ವಿಸ್ಟ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಒಂದು ನಾಟ್ ಆಗುತ್ತೆ. ನಾಟ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 2, 3, 4, 5, 6, 7, 8 ಚೈನ್ಗಳನ್ನ ಹಾಕ್ಕೊಂಡೆ. 8 ಚೈನನ್ನು ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಇರುತ್ತಲ್ವ, ಆ ಮೊದಲನೇ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಅದೇ ಥ್ರೆಡನ್ನು ನಿಡಲ್ ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಪಾಸ್ ಮಾಡಿಕೊಂಡೆ. ಆವಾಗ ಸ್ಲಿಪ್ ನಾಟ್ ಆಗುತ್ತೆ. ನಂತರ ಒಂದು ಚೈನ್ ಸ್ಲಿಪ್ ನಾಟನ್ನು ಹಾಕ್ಕೊಂಡ್ಮೇಲೆ 2 ಚೈನನ್ನು ಹಾಕ್ಕೊಂಡೆ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ವ, ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ನಾವು 8 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡು, ಅಂದರೆ ಸ್ಲಿಪ್ ನಾಟ್ ಹಾಕ್ಕೊಂಡು ಆವಾಗ ಅಲ್ಲೊಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಅದರೊಳಗಡೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಆ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗು ಸ್ವಲ್ಪ ಥ್ರೆಡ್ ಇರುತ್ತಲ್ವ, ನಾಟ್ ಮಾಡ್ಕೊಂಡಿದ್ದ ಥ್ರೆಡ್ಡು, ಅದನ್ನು ಕೂಡ ಹಿಂದೆ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಕಂಬದ ಜೊತೆಗೇ ಸೇರಿಸ್ಕೊಂಡಂಗೆ ನಾವು ಕಂಬ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಸೊ ಹಿಂದೆ ಥ್ರೆಡ್ ಇರುತ್ತಲ್ವ, ಸ್ವಲ್ಪ ದೂರದವರೆಗೂ ಈ ರೀತಿ ಹಿಂದೆ ಹಾಕ್ಕೊಂಡೋದನ್ನು ಅದ್ರ ಜೊತೆಗೇ ಸೇರಿಸ್ಕೊಂಡಂಗೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಥ್ರೆಡ್ಡು ಬಿಚ್ಚೋಗೋ ಚಾನ್ಸಸ್ ಇರೋಲ್ಲ, ತುಂಬ ಗ್ರಿಪ್ಪಲ್ಲಿರುತ್ತೆ. ಆಮೇಲೆ ಸ್ವಲ್ಪ ದೂರ ಕಂಬಗಳೆಲ್ಲ ಹಾಕ್ಕೊಂಡ್ಮೇಲೆ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಈ ರೀತಿ ನಾನು ಪೂರ್ತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ಒಟ್ಟು 20 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಕೌಂಟ್ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಏನು ಫಸ್ಟ್ ಕಂಬ ಇರುತ್ತಲ್ವ, ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಡಲ್ ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಸ್ಲಿಪ್ ನಾಟ್ ಆಗುತ್ತೆ. ಆವಾಗ ಫಸ್ಟ್ ರೌಂಡು ಕಂಪ್ಲೀಟ್ ಆಗುತ್ತೆ. ನಂತರ ನಾನಿವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ 2 ಸಲ. 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಪಕ್ಕನೇ, ಅಂದರೆ ಚೈನ್ಗಳನ್ನ ಹಾಕ್ಕೊಂಡ್ವಲ್ಲ ಅದ್ರ ಪಕ್ಕನೇ ಫಸ್ಟ್ ಹೋಲ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1 ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ನಂತರ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಆವಾಗ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಪಿಕೋಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೆ. ನೆಕ್ಸ್ಟ್ ಕಂಬದ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 2ರಿಂದ 1, ಮತ್ತೆರಡು ಲೂಪಿಂದ 1 ಸಲ, ಮತ್ತೆರಡು ಲೂಪಿಂದ 1 ಸಲ, ಒಟ್ಟು 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ ಅದೇ ಕಂಬಕ್ಕೇ, ಅಂದರೆ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಪಿಕೋಟ್ ಮಾಡ್ತಾ ಹೋಗ್ತಿದ್ದೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಪಿಕೋಟ್ ಬದಲಿಗೆ ನೀವು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಬೋದು. ಈ ಸ್ಟೆಪ್ಪಲ್ಲಿ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇದಕ್ಕೆ ಹೆಚ್ಚಾಗಿ ನಾನು ಬೀಡ್ಸ್ಗಳನ್ನ ಬಳಸ್ಕೊಳ್ತಿಲ್ಲ. ಸರ್ಕಲ್ ಮಾಡೋದಕ್ಕೂ ಕೂಡ ಯಾವುದೇ ಬೀಡನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಚೈನನ್ನು ಹಾಕ್ಕೊಂಡು ಫಸ್ಟ್ ಸರ್ಕಲ್ನ ಮಾಡ್ಕೊಳ್ಬೋದು. ಈ ಡಿಸೈನ್ನ ನಾವು ಯಾವಾಗಲೂ ಹಾಗೆ ರಿಂಗ್ ಜೊತೆಗೆ ಹಾಕ್ಕೊಂಡು ಈ ಡಿಸೈನ್ನ ಹಾಕ್ತಿದ್ದೋ. ರಿಂಗ್ ಬಳಸ್ತೇ ನಾವು ಸರ್ಕಲಲ್ಲೇ, ಅಂದರೆ ಚೈನ್ಗಳನ್ನ ಹಾಕ್ಕೊಂಡೆ ಡಿಸೈನ್ನ ಹಾಕ್ಕೊಳ್ಬೋದು ಈ ರೀತಿ. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಎಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 9 ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ. 10ನೇ ಪಿಕೋಟ್ ಮಾಡೋದಕ್ಕೆ
ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಕಂಬದ ಪಕ್ಕ ಹೋಲ್ ಇರುತ್ತಲ್ವ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಸೊ ಎಲ್ಲದನ್ನೂ ಕೂಡ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಬಂದೆ. ಕೊನೆಯಲ್ಲಿ ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಏನು ನಾವು ಪಿಕೋಟ್ನ ಮಾಡಿರ್ತೀವಿ ಒಂದು 3 ಚೈನ್ನ ಹಾಕ್ಕೊಂಡು ಅದು ಚಿಕ್ಕದಾಗಿ ಪಿಕೋಟ್ ಬಂದಿರುತ್ತೆ. ಹಾಗಾಗಿ ಎಂಡಿಂಗಲ್ಲೂ ಕೂಡ ಅದೇ ರೀತಿ ಇದ್ದರೆ ಫಿನಿಶಿಂಗ್ ಕಾಣಿಸುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ 9 ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಒಂದು ಕೊನೆಯಲ್ಲಿ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಪಿಕೋಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಒಟ್ಟು 10 ಪಿಕೋಟ್ಗಳು ಬರಬೇಕು. ಬೇಕು ಅಂದರೆ ನೀವು ಮಧ್ಯೆ ಕಂಬಕ್ಕೆ ಬೀಡನ್ನ ಹಾಕ್ಕೊಳ್ಬೋದು, ಅಥವಾ ವಿತೌಟ್ ಬೀಡ್ಸ್ ಈ ರೀತಿ ಇರಲಿ ಅನ್ನೋದಾದರೆ ಹಾಕ್ಕೊಳ್ಬೋದು. ಮತ್ತು 8 ಎಳೆ ದಾರ ತಗೊಂಡ್ರೆ ಇನ್ನೂ ಥಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು 2 ಕಲರಲ್ಲಿ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಈ ಸ್ಟಾರ್ಟಿಂಗ್ ನಾಟು ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದೇನು ಬಿಚ್ಚೋಗೋದಿಲ್ಲ. ಮತ್ತು ಎಂಡಿಂಗಲ್ಲೂ ಕೂಡ ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಹಿಂದೆ ಸ್ವಲ್ಪ ಗಮ್ ಹಾಕ್ಕೊಳ್ತೀನಿ. ಹಿಂದೆ ಸ್ವಲ್ಪ ಗಮ್ ಹಾಕಿ ಎಂಡಿಂಗಲ್ಲಿ ಪಿಕೋಟ್ನ ಮಾಡ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಅಂಟಿಸ್ಕೊಳ್ತಿದ್ದೀನಿ. ಮತ್ತು ಅಲ್ಲಿ ಸ್ಟಾರ್ಟಿಂಗ್ ಥ್ರೆಡ್ ಇರುತ್ತಲ್ವ ಅದಕ್ಕೂ ಕೂಡ ಗಮ್ ಹಾಕ್ಕೊಳ್ಬೇಕು. ಇಲ್ಲೂ ಸ್ವಲ್ಪ ಥ್ರೆಡ್ ಇರುತ್ತಲ್ವ ಅದಕ್ಕೂ ಕೂಡ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಇದೇ ರೀತಿ ನಾನು ಒಂದು ಸೀರೆಗೆ 20 ಟ್ಯಾಸಲ್ಗಳನ್ನ ಮಾಡ್ಕೊಂಡಿದ್ದೀನಿ, ಅಂದರೆ 20 ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಸೀರೆ ತುಂಬ ಹತ್ತರದಲ್ಲಿ ನಿಮಗೆ ಆರ್ಚ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದು 25 ಬರುತ್ತೆ. ನಾನು 20 ಬರೋ ಹಾಗೆ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ 2 ಕಲರಲ್ಲಿ. ಆಲ್ರೆಡಿ ಫ್ರೆಂಡ್ಸ್ ಈ ರೀತಿ ನಾನು ಕಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಈ ರೀತಿ ಕಾಣಿಸುತ್ತೆ. ಒಂದು ಬೀಡನ್ನ ಹಾಕ್ಕೊಂಡು ಹೊಲ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಒಂದು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಚಿಕ್ಕ ಸೂಜಿಗೆ ಕಾಟನ್ ಥ್ರೆಡನ್ನು ಹಾಕ್ಕೊಂಡು 2 ಎಳೆನ ಕೆಳಗಡೆಯಿಂದ ನಿಡಲ್ನ ಪಾಸ್ ಮಾಡಿಕೊಂಡು ಮೊದಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ತುದಿಯಲ್ಲಿ. ಈ ರೀತಿ ಹಿಂದೆ ಸ್ವಲ್ಪ ಥ್ರೆಡನ್ನು ಈ ರೀತಿ ಎಳ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಈ ಆರ್ಚ್ ಮಾಡ್ಕೊಂಡಿರ್ತೀವಲ್ವ ಈ ಮೇಲ್ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಬರೋ ಹಾಗೆ ನಿಡಲ್ನ ಹಾಕಬೇಕು ಹಿಂದೆಯಿಂದ. ಅಂದರೆ ಒಂದು 5ನೇ ಕಂಬ ಬರುತ್ತೆ. ಒಟ್ಟು 20 ಕಂಬ ಮಾಡಿರ್ತೀವಲ್ಲ ಅದರಲ್ಲಿ 10 ಕಂಬಕ್ಕೆ ಪಿಕೋಟ್ನ ಮಾಡ್ಕೊಂಡಿರ್ತೀವಿ, ಇನ್ನು 10 ಕಂಬ ಉಳಿದಿರುತ್ತೆ. ಆ 2 ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕ್ಕೊಳ್ಳಿ. ನಂತರ ಬೀಡ್ ಒಳಗಡೆಯಿಂದನೇ ಹಿಂದೆ ನಿಡಲ್ನ ಪಾಸ್ ಮಾಡ್ಕೊಂಡು ಹೋಗಿ ಮತ್ತು ಬಟ್ಟೆ ಮೇಲೂ ಕೂಡ ಈ ರೀತಿ ನಿಡಲ್ನ ಹಾಕಿ ಹಿಂದೆ ತಗೊಂಡೋಗ್ಬೇಕು. ಈ ರೀತಿ ನಿಡಲ್ನ ಹಾಕಿ ಹಿಂದೆ ತಗೊಂಡೋಗಿ ಹಿಂದೆ ನೀಟಾಗಿ ಗಂಟು ಹಾಕ್ಕೊಳ್ಬೇಕು. ಹಾಗೆ ಸೂಜಿಗೆ ಸುತ್ತಕೊಂಡಾದರೂ ಗಂಟು ಹಾಕ್ಕೊಳ್ಬೋದು, ಅಥವಾ ನಾರ್ಮಲ್ ಗಂಟು ಕೈಯಲ್ಲಿ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ಗಂಟು ಹಾಕ್ಕೊಳ್ಬೋದು. ನಿಮ್ಗೆ ಹೇಗೆ ಈಸಿ ಅನಿಸುತ್ತೋ ಹಾಗೆ ಗಂಟನ್ನು ಹಾಕ್ಕೊಳ್ಳಿ. ಒಂದು 2-3 ಸಲ ಗಂಟು ಹಾಕ್ಕೊಳ್ಳಿ. ಈ ರೀತಿ ಒಂದು 2-3 ಸಲ ಗಂಟು ಹಾಕ್ಕೊಂಡ್ರೆ ಇದೇನು ಬಿಚ್ಚೋಗೋದಿಲ್ಲ. ಮತ್ತು ಕೊನೆಯಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಡಿಸೈನು ಕಷ್ಟ ಏನಿಲ್ಲ. ಸ್ವಲ್ಪ ಥ್ರೆಡ್ ವರ್ಕ್ ಇರುತ್ತೆ ಇದರಲ್ಲಿ, ಅಂದರೆ ನಾವು ರಿಂಗಿಗೇನು ಅಟ್ಯಾಚ್ ಮಾಡ್ಕೊಳ್ಳೋದಿಲ್ಲ, ಹಾಗೆಯೇ ಚೈನನ್ನು ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 2-3 ಸಲ ಗಂಟು ಹಾಕ್ಕೊಂಡಿದ್ದಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಥ್ರೆಡನ್ನು ಕಟ್ ಮಾಡಿ ಸ್ವಲ್ಪ ಗಮ್ಮನ್ನು ಕೂಡ ಹಾಕ್ಕೊಳ್ಳಿ. ಈ ರೀತಿ ನಮಗೆ ಡಿಸೈನ್ ಕಾಣಿಸುತ್ತೆ. ಆರ್ಚ್ ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗಿ ಗ್ರಿಪ್ಪಲ್ಲಿ ನೀಟಾಗಿ ಬೇಕು ಅಂದರೆ 8 ಎಳೆ ದಾರ ತಗೊಳ್ಳಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನೀಟಾಗಿ ಫಿನಿಶಿಂಗ್ ಬಂದಿತ್ತು. ಹಾಗೆಯೇ 2 ಕಲರಲ್ಲೇ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು. ಸೊ ಮೆರೂನು ಮತ್ತು ಗೋಲ್ಡ್ ಕಲರ್ ಎರಡರಲ್ಲೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಪ್ರೈಸ್ ಬಂದು ಇದಕ್ಕೆ ಒಂದು 700 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು.
ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಹಾಗೆಯೇ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು 2 ಕಲರಲ್ಲಿ ಹಾಕಿರೋದ್ರಿಂದ. ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು, ಅಥವಾ ಬೀಡ್ಸ್ ಯಾವುದು ಹೆಚ್ಚಾಗಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇಲ್ಲೊಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 10 ಪಿಕೋಟ್ನ ಮಾಡಿರ್ತೀವಲ್ವ, ಆ 2 ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು. ಸೊ ಏನೇ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ, ಅಂದರೆ ಥ್ರೆಡ್ ವರ್ಕ್ ಇರುತ್ತಲ್ವ, ಹಾಗಾಗಿ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ. ತುಂಬ ಅಂದರೆ ತುಂಬಾ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.